ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಾದಂಥ ನಾನು ಚಕ್ಕೋಲಿ ಮಾಡ್ತಾಯಿದ್ದೇನೆ ರೀ. ಇದು ಅಗದಿ ತುಂಬ ಸರಳ ಹಾಗೂ ಅಗದಿ ಈಜಿ ರೀ. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸಿಟ್ಕೊಂಡೇನಿ ರೀ. ಚಪಾತಿ ಹಿಟ್ಟಗತಿ ನಾದ್ಕೊಂಡು ಇಟ್ಕೊಂಡೇನಿ ರೀ. ಒಂದು 4-5-6 ಚಪಾತಿ ಆಗ್ತಾವೆ. ಇದನ್ನು ಲಟ್ಟಿಸಿ ಚಕ್ಕೋಲಿ ಥರ ಶಂಕರಪಾಳೆ ಆಕಾರದಲ್ಲಿ ಕೊರ್ಕೊಂಡು ಬಿಡ್ಬೇಕು ರೀ. ನಾನು ಇದಕ್ಕೆ ಬೆಲ್ಲವನ್ನು ನೀರಲ್ಲಿ ಹಾಕಿ ಅದನ್ನು ಕರಗಿಸೋಕೆ ಒಲೆ ಮೇಲೆ ಇಟ್ಟಿದ್ದೇನೆ ರೀ. ಬೆಲ್ಲ ಕರಗಿದ್ರೆ ಗ್ಯಾಸ್ ಆಫ್ ಮಾಡ್ತೇನೆ ರೀ. ಇದನ್ನು ನಾನು ಸೋಸಿಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೋತೇನೆ ರೀ. ಸೋಸಿ ಹಾಕ್ಕೋತೇನೆ ರೀ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಬರುತ್ತೆ, ಅದಕ್ಕೆ ಇದನ್ನು ಸ್ವಲ್ಪ ಸೋಸ್ಕೊಂಡು ಹಾಕ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಕೊಬ್ಬರಿ ರೀ. ಈ ಕೊಬ್ಬರಿಯಲ್ಲೇ ಏಲಕ್ಕಿ ಹಾಕಿ ರುಬ್ಕೊಂಡ್ಬಿಡ್ತೇನೆ ರೀ. ಇದು ರುಬ್ಕೊಂಡು ಇದನ್ನು ಸಣ್ಣಗೆ ಮಾಡ್ಕೋಬೇಕು ರೀ. ಕೊಬ್ಬರಿ ಮತ್ತು ಏಲಕ್ಕಿ ರುಬ್ಬಿಟ್ಕೊಂಡೇನಿ ರೀ. ಬೆಲ್ಲದ ನೀರನ್ನು ಸೋಸಿ ಈ ಅಗಲವಾದ ಪಾತ್ರೆಯಲ್ಲೇ ಹಾಕ್ಬೇಕು ರೀ. ಇದರಲ್ಲಿ ಒಂದು 4 ಸ್ಪೂನು ತುಪ್ಪ ಹಾಕ್ಬೇಕು ರೀ. ತುಪ್ಪ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರೀ. ಕಡಿಮೆ ಬೇಕಾದರೆ ಕಡಿಮೆನೇ ಹಾಕ್ಕೊಳ್ಳಿ. ಅಂದರೆ ಅವು ಒಂದಕ್ಕೊಂದು ಅಂಟಬಾರ್ದು ಅಂಥೇಳಿ ನಾವು ಮೊದಲೇ ತುಪ್ಪ ಹಾಕ್ತಾಯಿದ್ದೀನಿ ರೀ. ನೋಡಿ, ಈ ರೀತಿ ಚಪಾತಿ ಲಟ್ಟಿಸಿ ಚಾಕುವಿನಿಂದ ಕೊರ್ಕೋತೀನಿ ರೀ. ತುಂಬ ಈಸಿಯಾಗಿ ಮಾಡ್ಬೋದು ರೀ. ಇದು ಚಕ್ಕೋಲಿ ಹಳೆಯ ಕಾಲದಿಂದ ಬಂದಂಥ ಒಂದು ಇದು ಸ್ವೀಟ್ ನೋಡಿರಿ. ಏನಾದರೂ ಸ್ವೀಟ್ ತಿನ್ಬೇಕಂತ ಅನ್ನಿಸ್ದಾಗ ನೀವು ಇದನ್ನು ಆರಾಮವಾಗಿ ಮಾಡ್ಕೋಬೋದು ರೀ. ಚಪಾತಿ ಹಿಟ್ಟಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ನೋಡಿರಿ, ನೀರು ಕುದಿಯಾತೈತಲ್ರಿ. ಇದು ಬೆಲ್ಲದ ನೀರು. ಇದರಲ್ಲಿ ಒಂದೊಂದು ಬಿಟ್ಬಿಡೋಣ. ಇದೇ ರೀತಿ ನಾನು ಇನ್ನೊಂದು ಚಪಾತಿ ಮಾಡಿಕೊಂಡು ಕೊರಿತೀನಿ ರೀ. ಶಂಕರಪಾಳೆ ಥರ ಒಂದು 4-5 ಚಪಾತಿ ಮಾಡಿ ಕೊರ್ದು ಹಾಕ್ಬೇಕು ರೀ. ಇದೇ ರೀತಿ ನೋಡಿರಿ, ಇದೆಲ್ಲ ಕುದಿಬೇಕು ರೀ. ಸ್ವಲ್ಪ ಸಣ್ಣ ಗ್ಯಾಸ್ ಸಣ್ಣಿಟ್ಟು ಇದನ್ನು ಮುಚ್ಚಿಬಿಡ್ಬೇಕು ರೀ. ಸಣ್ಣ ಸ್ವಲ್ಪ ಎಲ್ಲ ಚೆನ್ನಾಗಿ ಕುದಿಬೇಕು. ರುಬ್ಬಿಕೊಂಡಂಥ ಕೊಬ್ಬರಿ ಏಲಕ್ಕಿಯನ್ನು ಇದರಲ್ಲಿ ಹಾಕ್ಬೇಕು ರೀ. ಮತ್ತು ಇದು ಕುದಿಯಲು ಸಣ್ಣ ಗ್ಯಾಸ್ ಸ್ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಬಿಡ್ಬೇಕು ರೀ ಒಂದು 10 ನಿಮಿಷ. ನೋಡಿ, ಚೆನ್ನಾಗಿ ಕುದ್ದಿದೆ ಇದೆಲ್ಲ. ಸ್ವೀಟ್ ಚಕ್ಕೋಲಿ ರೆಡಿಯಾಗಿದೆ.